ಅವ್ನು ಅಲ್ಲಿ ತನಕ ಬಂದ ರಾತ್ರಿ ನಾನು ಒಳಗೆ ಬರೋ ಅಷ್ಟರಲ್ಲಿ ಎಸ್, ನೋಡಿದ್ರಲ್ಲ, ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಏನೊಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೋ ಬಿಗ್ ಬಾಸ್. ಈಗ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಅಡುಗೆ ಅಂತೂ ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಟಾಸ್ಕ್ ಕೊಟ್ಟಿದ್ರು ಧನುಷ್ ಅವ್ರಿಗೆ ಮತ್ತು ಇಲ್ಲಿ ರಘು ಅವ್ರಿಗೆ, ಸೈಕಲ್ ತುಳಿಬೇಕು ಅಂತ ಅಂದ್ಬಿಟ್ಟು ಬೆಳಗಿನ ಜಾವದವರೆಗೂ ಸೈಕಲ್ ತುಳಿದಿದ್ದಾರೆ, ಸಕ್ಸಸ್ ಆಗಿದೆ. ಆದರೆ ಇವಾಗ ಅಡುಗೆ ಮಾಡ್ತಿರೋದು ಅಶ್ವಿನಿ ಅವರು ಮತ್ತು ಇಲ್ಲಿ ಗಿಲ್ಲಿ ಅವರು ಅಲ್ವಾ. ಎಲ್ರಿಗೂ ಕೂಡ ಡೌಟ್ ಬಂದ್ಬಿಟ್ಟಿದೆ. ಅಂದರೆ ಆಕ್ಟಿವಿಟಿ ರೂಮ್ ಹೋಗಿ ಬಂದ ಮೇಲೆ ಗಿಲ್ಲಿ ಅವರು ಸ್ವಲ್ಪ ಚೇಂಜ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ, ಅವ್ರು ಕಾಲು ಎಳಿತಿದ್ದಾರೆ. ರಜೋತ್ ಅವರಂತೂ ಏನು ಮಗ ಜೊತೆಲೇ ಇದೆಯಾ ಹೇಳಲ್ವಾ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಮೇಯ್ನ್ ಆಗಿ ಎಲ್ರಿಗೂ ಡೌಟ್ ಬಂದಿರೋದು ಏನಪ್ಪಾ ಅಂತಂದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಏನು ಕೊಟ್ಟಿದ್ದಾರೆ, ಫೋಟೋಗಳನ್ನ ಎತ್ಕೋಬೇಕು ಅಂತ ಬಿಗ್ ಬಾಸ್ ಇಲ್ಲಿ ಹೇಳಿದ್ರು. ಅಂದ್ರೆ ಒಟ್ಟು 2 ಟಾಸ್ಕ್ಗಳನ್ನ, ಅಂದ್ರೆ ಸೀಕ್ರೆಟ್ ಟಾಸ್ಕ್ಗಳನ್ನ ಇಲ್ಲಿ ಕೊಟ್ಟಿದ್ರು. ಒಂದು ಫೋಟೋ ಎತ್ತಿಡಬೇಕು ಮತ್ತು ಇಲ್ಲಿ ಕಾವ್ಯ ಅವ್ರನ್ನ ಅಳಿಸ್ಬೇಕು ಅಂತ ಬಿಟ್ಟು ಪ್ರೋಮೋದಲ್ಲೇ ಗೊತ್ತಾಯ್ತು. ಕಾವ್ಯ ಅವರು ಇಲ್ಲಿ ಹತ್ರ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರೆ ಬಿಡಿ ಕಾವ್ಯ ಅವ್ರನ್ನ ಅಳಿಸೋಕ್ಕೆ ಇಲ್ಲಿ ಗಿಲ್ಲಿಯವರು. ಆದರೆ ಕಾವ್ಯ ಅವರು ಹತ್ತಿರೋದ್ರಿಂದ ಇಲ್ಲಿ ಗಿಲ್ಲಿಯವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ, ಬೇಜಾರಾಗಿದೆ. ಮನೆಯವರೆಲ್ರಿಗೂ ಕೂಡ ಅದು ಗೊತ್ತಿದೆ. ಅದರಲ್ಲೂ ಅಶ್ವಿನಿ ಅವರಂತೂ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾರೆ. ನಿಜವೂ ಕೂಡ ಹೊಗಳ್ತಿರೋದು ಇದು, ತೆಗಳ್ತಿರೋದಲ್ಲ. ರಾಶಿಕ್ ಅವರು ಕೂಡ ಇಲ್ಲಿ ಬಂದು ಕೇಳ್ತಾರೆ, ಸುಮಾರು ಒಂದ್ಸತಿ ಎಲ್ಲ ಬೆಳಿಗ್ಗೆಯಿಂದ ಕೇಳ್ತಾನೆ ಇದ್ದಾರೆ, ನೀವು ಕೂಡ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದೀರಾ ಅಲ್ವಾ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಒಪ್ಕೊಂತಾನೆ ಇಲ್ಲ, ಯಾಕಂದ್ರೆ ಇನ್ನು ಬಿಗ್ ಬಾಸ್ ಅನೌನ್ಸ್ ಮಾಡಿಲ್ಲ, ಟಾಸ್ಕ್ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು. ಎಲ್ರಿಗೂ ಮೇನ್ ಆಗಿ ಇಲ್ಲಿ ಡೌಟ್ ಬಂದಿರೋದೇನಪ್ಪ ಅಂತಂದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಕೊಟ್ಟಿರೋ ಫೋಟೋ ಅಲ್ಲಿ ಕಾಣಿಸ್ತಾ ಇಲ್ಲ. ಈಗ ಅಶ್ವಿನಿ ಅವರು ಮತ್ತು ಇಲ್ಲಿ ಗಿಲ್ಲಿ ಅವರು ಇಬ್ರು ಕೂಡ ಎತ್ತಿಟ್ಟಿದ್ದಾರೆ, ಆದರೆ ಎಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಾರಿಗೂ ಕೂಡ ಸಿಕ್ಕಿಲ್ಲ. ಅದಕ್ಕೋಸ್ಕರನೇ ಎಲ್ರಿಗೂ ಕೂಡ ಗೊತ್ತಾಗಿದೆ, ಇವ್ರಿಗೊಂದು ಸೀಕ್ರೆಟ್ ಟಾಸ್ಕ್ ಅಂತೂ ಕೊಟ್ಟಿದ್ದಾರೆ. ಅಂದ್ರೆ ಅಡುಗೆ ಮಾಡೋದ್ರ ಜೊತೆಗೆ ಇಲ್ಲಿ ಫೋಟೋ ಎತ್ತಿಡಬೇಕು, ಬಚ್ಚಿಡಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರನ್ನ ಕಳ್ಳ ಮಳ್ಳ ಮತ್ತೆ ಅಲ್ಲಿ ರಜತ್ ಅವ್ರು ಕೂಡ ಇಲ್ಲಿ ಅಣಗಿಸಿದರೆ ಕಾಲು ಎಳಿತಾರೆ. ತಮಾಷೆ ಹೇಳ್ತಿರೋದು, ನವರಂಗಿ ಆಟಗಳನ್ನ ಇಲ್ಲಿ ಆಡ್ತಾ ಇದೆಯಾ, ಬಾ ಸಾಕು ಕೆಲಸ ಮಾಡ್ಬಾ ಅಂತ ಅಂದ್ಬಿಟ್ಟು. ಅಂದ್ರೆ ಇವರೆಲ್ಲರೂ ಕೂಡ ಏನ್ ಹೇಳಿದ್ರು, ಕಳ್ಳ ಮಳ್ಳ ಸುಳ್ಳ ಮತ್ತೆ ಇಲ್ಲಿ ಬರೀ ಫಸ್ಟಿಗೆ ಇಲ್ಲಿ ಬೈತಿದ್ರಿ, ಇಲ್ಲಿ ಕಾವ್ಯ ಅವರು ಕೂಡ ನಾಮಿನೇಟ್ ಮಾಡ್ಬಿಟ್ರು ಅಂತ ಅಂದ್ಬಿಟ್ಟು ಬೇಜಾರಲ್ಲಿದ್ದೀನಿ, ನೀವು ನೋಡಿದ್ರೆ ಈ ತರ ಮಾತಾಡ್ತಾ ಇದ್ದೀರಾ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳ್ತಾರೆ. ಅದಕ್ಕೆ ಈ ನವರಂಗಿ ಆಟಗಳೆಲ್ಲ ನೋಡಿದ್ದೀನಿ, ಬಾಪ ಬಾ ಅಡುಗೆ ಮಾಡು ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಇವ್ರುಗಳು ಅಡುಗೆ ಮಾಡಂಗಿಲ್ವಲ್ಲ, ರಜತ್ ಅವರೆಲ್ಲ ಅಡುಗೆ ಮಾಡಂಗಿಲ್ಲ. ಸದ್ಯ ಇಲ್ಲಿ ಗಿಲ್ಲಿ ನಟ ಅವರು ಅಶ್ವಿನಿ ಅವರೊಂದು ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಗಿಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರ್ ಆಗಿದೆ. ಕಾವ್ಯ ಅವರು ನೈಟ್ ಕೂಡ ಸರಿಯಾಗಿ ಊಟ ಮಾಡಿಲ್ವಂತೆ, ಹಾಗೆ ತಟ್ಟೆಯಲ್ಲಿ ಬಿಟ್ಟಿದ್ರಂತೆ. ಅದು ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಹರ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಟಾಸ್ಕ್ ಅಂತ ಕೊಟ್ಟಿದ್ರು, ಅದು ಮಾಡಿದ್ದಾರೆ. ಬಟ್ ಇದನ್ನ ಎಷ್ಟು ಬೇಗ ಹೇಳ್ತೀನಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಅವರು ಕಾಯ್ತಾ ಇದ್ದಾರೆ, ಯಾವಾಗ ಹೇಳ್ತೀನಿ, ಯಾವಾಗ ಇಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಫ್ರೀ ಪ್ರಾಡಕ್ಟ್ ಅದು ಇದು ಅಂತ ಹೇಳಿದ್ರಲ್ಲ, ಅವ್ರಿಗೂ ಕೂಡ ಹರ್ಟ್ ಆಗಿದೆ. ಇಲ್ಲಿ ಸ್ಪಂದನ ಅವ್ರು ಕೂಡ ಹೇಳ್ತಿದ್ದಾರೆ, ನಿಜವಾಗ್ಲೂ ಕೂಡ ಕಳ್ಳಾಟಗಳು ಬೇಡ ಅಂತ ಅಂದ್ಬಿಟ್ಟು. ಏನೇನು ಟೈಟ್ಲು ಕೊಡ್ತೀರಾ ನನಗೆ, ಕಳ್ಳ ಅಂತೀರಾ, ಮಳ್ಳ ಅಂತೀರಾ, ಸುಳ್ಳ ಅಂತೀರಾ, ಎಲ್ಲಾನು ಕೂಡ ಇಲ್ಲಿ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ನಾನು ಆ ರೀತಿ ಇದೀನ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಹೇಳ್ತಾ ಇದ್ದಾರೆ. ಆದರೆ ಫೋಟೋ ಎತ್ತಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಅಂದರೆ ಈ ಒಂದು ಟಾಸ್ಕ್ ಏನು ಕೊಟ್ಟಿದ್ರು ಕಂಪ್ಲೀಟ್ ಮಾಡಿದ್ದಾರೆ. ಫೋಟೋ ಎತ್ತಿಡೋದು ಮತ್ತು ಇಲ್ಲಿ ಕಾವ್ಯವ್ರನ್ನ ಅಳಿಸೋದು ಎರಡೂ ಕೂಡ ಇಲ್ಲಿ ಕರೆಕ್ಟಾಗಿ ಆಗಿದೆ. ಅದಕ್ಕೆ ಇಲ್ಲಿ ನಾವು ಯಾರು ಕೂಡ ನಿನ್ನನ್ನು ನಂಬಲ್ಲ ಕಣೋ ಅಂತ ಅಂದ್ಬಿಟ್ಟು, ಅಂದರೆ ಸ್ಪರ್ಧಿಗಳು ಅಶ್ವಿನಿ ಅವ್ರನ್ನ ಬಿಟ್ಟು ಮಿಕ್ಕಿರೋರೆಲ್ಲರೂ ಕೂಡ ಆ ಥರ ಮಾತಾಡಬೇಕಾದ್ರೆ ಇಲ್ಲಿ ರಾಶಿಕ್ ಅವ್ರು ಹೇಳ್ತಾರೆ, ನಿಜವಾಗ್ಲೂ ಕೂಡ ನೀವೇ ನಂಬಬೇಕು ಬಿಡಿ ಮೇಡಮ್ ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರ ಜೊತೆನೇ ಇದಾರಲ್ವಾ, ಅದಕ್ಕೆ ರಾಶಿಕ್ ಅವರು ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಸ್ಪಂದನ ಅವ್ರು ಹೇಳ್ತಾರೆ, ಏನು ರಾಶಿಕಾ ಬಂದ್ಬಿಟ್ಟು ಇಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರಲ್ಲ, ಸ್ವಲ್ಪ ಆಶ್ಚರ್ಯ ಅಂತ ಅಂದ್ಬಿಟ್ಟು. ಅದಕ್ಕೆ ಎಲ್ರಿಗೂ ಕೂಡ ಇಲ್ಲಿ ಆಶ್ಚರ್ಯ ಆಗುತ್ತೆ. ಅಂದ್ರೆ ರಾಶಿಕ್ ಅವ್ರು ಕೂಡ ಸಪೋರ್ಟ್ ಮಾಡಿ ಮಾತಾಡ್ತಾರಲ್ಲ, ಬದಲಾಗಿ ಅಂತ ಹೇಳ್ತೀರಾ, ಬದಲಾದ್ರೆ ಈ ರೀತಿಯಾಗಿ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ, ಯಾರು ನಂಬ್ಲಿ ಬಿಡುಗಿಲ್ಲಿ, ನಾನು ಇನ್ನ ನಂಬ್ತೀನಿ, ನಿನ್ ಜೊತೆ ನಾನು ಇರ್ತೀನಿ, ಬಾ ಇಲ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಟಾಸ್ಕ್ ಅಂತ ಕೊಟ್ಟಿದ್ದಾರೆ, ಇದೊಂದು ಸೀಕ್ರೆಟ್ ಟಾಸ್ಕ್. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಈ ಒಂದು ಟಾಸ್ಕ್ ಹಾಳಾಗುತ್ತೆ. ಕ್ಯಾಪ್ಟನ್ಸಿ ರೇಸ್ ಇಂದ ಇವರಿಬ್ರು ಕೂಡ ಹೊರಗಡೆ ಬರ್ತಾರಲ್ವಾ. ಸದ್ಯ ಮನೆಯವರೆಲ್ರಿಗೂ ಕೂಡ ಈಗ ಡೌಟ್ ಬಂದಿದೆ, ಬಿಗ್ ಬಾಸ್ ಲೈವ್ ಅಲ್ಲಿ ಇದೇ ನಡೀತಿದೆ. ಎಲ್ರಿಗೂ ಇಲ್ಲಿ ಒಂದು ಡೌಟು, ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಬೇಕು ಅಂತಂದ್ರೆ ಆ ಫೋಟೋನ ಎತ್ತಿಡಬೇಕು ಅಂತ ಹೇಳಿದ್ದಾರೆ, ಮತ್ತೆ ಇಲ್ಲಿ ಅಡುಗೆ ಮಾಡಬೇಕು ಅಂತ ಹೇಳಿರೋದು ಎಲ್ರಿಗೂ ಗೊತ್ತಿದೆ. ಬಟ್ ಇನ್ನೊಂದೇನು ಅಂದ್ರೆ ಕಾವ್ಯ ಅವ್ರನ್ನ ಅಳಿಸ್ಬೇಕು ಅನ್ನೋ ಒಂದು ಟಾಸ್ಕ್ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಬಟ್ ಬಿಹೇವಿಯರ್ ಇಬ್ಬರದು ಕೂಡ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಾಗಿದೆ. ನೋಡೋಣ ಬಿಗ್ ಬಾಸ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಈ ಒಂದು ವಿಚಾರದ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಸ್ಪಂದನ ಅವರು, ರಜತ್ ಅವರು, ಮತ್ತೆ ಇಲ್ಲಿ ಎಲ್ಲರೂ ಕೂಡ ಮಿಗ್ದವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ಯಾರು ಕಂಡುಹಿಡಿತಾರೆ ಅಥವಾ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಹೇಳೋವರೆಗೂ ಈ ಒಂದು ಟಾಸ್ಕ್ ವಿಚಾರ ಯಾರಿಗೂ ಗೊತ್ತಾಗಲ್ವೋ ಏನೋ ಅಂತಂದ್ಬಿಟ್ಟು. ನೋಡೋಣ ಬಿಗ್ ಬಾಸ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಯಾರ್ಯಾರು ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಈಗ ರಾಶಿಕ್ ಅವರಂತೂ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ. ಸದ್ಯ ಇವರಿಬ್ರು ಕೂಡ ಕೊಟ್ಟಿರೋ ಟಾಸ್ಕ್ ಅಂತೂ ಕಂಪ್ಲೀಟ್ ಮಾಡಿದ್ದಾರೆ. ಫೋಟೋ ಅಂತೂ ಇನ್ನೂ ಇಲ್ಲಿ ಹುಡುಕಿಲ್ಲ. ಸದ್ಯಕ್ಕೆ 100% ಆಗಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಅಂತೂ ಇದ್ದಾರೆ. ಆದ್ರೆ ಎಲ್ರಿಗೂ ಕೂಡ ಡೌಟ್ ಬಂದಿದೆ, ಇವರು ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. 99.9% ಅಷ್ಟು ರಜತ್ ಅವರು ಡೌಟ್ ಇದೆ. ಯಾಕಂದ್ರೆ ಫೋಟೋಗಳನ್ನ ಎತ್ತಿಟ್ಟಿದಾರಲ್ವಾ, ಅದಕ್ಕೋಸ್ಕರ ಡೌಟ್ ಬಂದಿದೆ. ಇಬ್ಬರದು ಬಿಹೇವಿಯರ್, ಒಬ್ಬರನ್ನ ಒಬ್ರು ಬಿಟ್ಕೊಡ್ತಲ್ಲ. ನಾನಂತೂ ಇಲ್ಲಿ ಬಿಟ್ಕೊಡಲ್ಲ ಅಂತ ಅಶ್ವಿನಿ ಅವರು ಗಿಲ್ಲಿ ಅವ್ರನ್ನ ಬಿಟ್ಕೊಡಲ್ಲ. ಯಾಕಂದ್ರೆ ಅವ್ರು ಇವಾಗ ನನ್ನ ಪಾರ್ಟ್ನರ್ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ.
ಅದಕ್ಕೋಸ್ಕರನೇ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಡೌಟ್ ಬಂದಿದೆ. ಟಾಸ್ಕ್ ಅಂತೂ ಇಲ್ಲಿ ಸಕ್ಸಸ್ಫುಲ್ ಆಗಿ ಫಿನಿಶ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಇಲ್ಲಿ ಮುಗಿಸಿದ್ದಾರೆ. ಪ್ರತಿಯೊಬ್ರು ಕೂಡ ಅಡುಗೆನ ಹಾಡಿ ಹೋಗಲಿದ್ದಾರೆ. ನೋಡೋಣ ಬಿಗ್ ಬಾಸ್ ಏನಂತ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಎಲ್ರಿಗೂ ಗೊತ್ತಾಗಿದೆ ಅಂದ್ರೆ ಫೋಟೋನ ಎತ್ತಿಟ್ಟಿರೋದು, ಆದ್ರೆ ಎಲ್ಲಿ ಎತ್ತಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಗಿಲ್ಲಿಯವರು ಕೂಡ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಕುತ್ಕೊಂಡವ್ರ ತರ ಮಾತಾಡ್ತಾರೆ. ನನ್ನ ಕಳ್ಳ ಅಂತೀರಾ, ಮಳ್ಳ ಅಂತೀರಾ, ಸುಳ್ಳ ಅಂತೀರಾ, ಇವೆಲ್ಲ ನಾನು ಅನ್ನಿಸ್ಕೊಳ್ಳಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸದ್ಯ ಲೈವ್ ಅಲ್ಲಿ ನೋಡೋಕೆ ಸಖತ್ ಇಲ್ಲಿ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ವೀಕ್ಷಕರೇ, ಈ ಒಂದು ಟಾಸ್ಕ್ ಅಂತೂ ಇಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫೋಟೋನು ಎತ್ತಿಟ್ಟಿದ್ದಾರೆ, ಕಾವ್ಯವ್ರ ಕಣ್ಣಲ್ಲಿ ನೀರಂತೂ ಇಲ್ಲಿ ಹಾಕ್ಸಿದ್ದಾರೆ. ಅಶ್ವಿನಿ ಅವರು ಮತ್ತು ಇಲ್ಲಿ ಗಿಲ್ಲಿ ಅವರು. ಈ ವಾರದ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಬರೀ 3 ಜನ ಇರ್ತಾರ, ರಾಶಿಕ್ ಅವರು, ಅಶ್ವಿನಿ ಅವರು ಮತ್ತು ಇಲ್ಲಿ ಗಿಲ್ಲಿ ಅವರು. ಇವ್ರ ಜೊತೆ ಇನ್ನೂ ಯಾರಾದ್ರೂ ಆ್ಯಡ್ ಆಗ್ತಾರಾ ಅಂತ ಇಲ್ಲಿ ನೋಡಬೇಕಿದೆ. ನಿಜವಾಗ್ಲೂ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಅಂತ ನೀವು ಇಷ್ಟಪಡ್ತೀರಾ? ನಿಮ್ಮ ಒಂದು ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.